ಏನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದೀರಾ? ಅದು ಮೈಸೂರು ದಸರಾ ಅಲ್ಲಿ ಮಾಡಿದ್ದೀನಿ. ಇವತ್ತು ನಾನು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತೀನಿ. ಅಲ್ಲಿ ಮೈಸೂರು ದಸರಾ ಜಂಬೂ ಸವಾರಿ ತುಂಬಾ ಫೇಮಸ್ ಇದೆ, ಅದಕ್ಕೆ ನಾನು ಈ ತರ ಮಾಡಿದ್ದೀನಿ. ಅಂಬಾರಿ ಬಿಟ್ಟಿದ್ದೀರಾ? ಪ್ರಮುಖ ಆಕರ್ಷಣೆ ದಸರಾ ಅಂದ್ರೆ ಜಂಬೂ ಸವಾರಿನೇ ಆಕರ್ಷಣೆ. ಅಂಬಾರಿ ಬಿಟ್ಟಿದ್ದೀರಾ? ಆನೆ ಮೇಲೆ ಆನೆ ಮೇಲೆ ಅಂಬಾರಿ ಅದು ಅಟ್ರಾಕ್ಷನ್ ಅಂತ ಮೇನ್ ಅಟ್ರಾಕ್ಷನ್ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ಮಾತಾ ಮೇನ್ ಅಟ್ರಾಕ್ಷನ್ ಇದೆ, ಅದಕ್ಕೆ ನಾನು ಇಲ್ಲಿ ಹಾಕಿದ್ದೀನಿ. ಖುಷಿ ಆಯ್ತಾ? ತುಂಬಾ ಖುಷಿ ಆಗಿದೆ. ನಾನು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತೀನಿ. ನಾನು ಕೆಲಸ ಮಾಡ್ತಿದ್ದೀನಿ, ಬಟ್ ನಾನು ಔಟ್ಸೈಡ್ UP ಇಂದ ಬರ್ತಿದ್ದೀನಿ. ಇಲ್ಲಿ ಎಸ್, ಲಕ್ನೋಯಿಂದ ಇಲ್ಲಿ ಕೆಲಸ ಮಾಡ್ತಾರೆ. ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮೇಡಮ್ ಈ ತರ ನಡೆಯುತ್ತೆ ಅಂತ? ನಮ್ಮ ಫ್ರೆಂಡ್ ಹೇಳಿದ್ದಾರೆ, ಅದಕ್ಕೆ ನಾನು ಫಸ್ಟ್ ಟೈಮ್ ಈಗ ಬಂದಿದ್ದಾರೆ. ದಸರಾ ನೋಡಿದ್ದೀನಿ. ರುಚಿಕಾ. ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಾ? ಏನ್ ಕಲಾಕೃತಿ ಬಿಡಿಸಿದ್ದೀರಾ? ನಾನು ಪಿಕಾಕ್ ಮತ್ತೆ ದೀಪ ಬಿಡಿಸಿದ್ದೀನಿ. ಏನ್ ಯಾವ ರೀತಿ ಖುಷಿ ಆಯ್ತಾ ಇದೆಯಾ? ಖುಷಿ ಆಗ್ತಾ ಇದೆ. ಏನ್ ಅನ್ಸುತ್ತೆ ಸ್ಪರ್ಧೆಯಲ್ಲಿ? ನೂರಾರು ಜನ ಬಂದಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ನಾನು ಬಿಡಿಸಿದ್ದೀನಿ. ಖುಷಿ ಆಗ್ತಾ ಇದೆ. ಅಮೂಲ್ಯ. ಇದು ನಂದು ಫಸ್ಟ್ ಟೈಮ್ ಅಟೆಂಪ್ಟ್ ಬಂದು. ಈ ವರ್ಷ ನಾನು ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ಪಿಕ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾನು ಆ್ಯಕ್ಚುಲಿ ಪ್ಯಾಷನೇಟ್ ಅಬೌಟ್ ಆರ್ಟಿಸ್ಟ್. ಸೊ ನಾನು ಇದನ್ನೆಲ್ಲ ಶೋಕೇಸ್ ಮಾಡಿದರೆ ನನ್ನ ಪ್ಯಾಷನಲ್ಲಿ ನನಗೆ ತುಂಬ ಬೆಳಿಬೋದು ಅನ್ನೋ ಒಂದು ನನಗೆ ಕಾನ್ಫಿಡೆನ್ಸ್ ಇದೆ. ಸೊ ಫಸ್ಟ್ ಟೈಮ್ ಆಗಿ ನಾನು ದಸರಾ ಅಂದ್ರೇ ಆನೆಗಳು ಇಂಪಾರ್ಟೆಂಟ್ ಆಗ್ತಾರೆ, ಎಲ್ಲರಿಗೂ ಆನೆ ನೋಡಲಿಕ್ಕೆ ಖುಷಿ ಆಗುತ್ತೆ. ಸೊ ಅದೇ ಥರ ಆನೆಗಳು ಮತ್ತು ದುರ್ಗಾಮಾತೆ, ಕಮಲ ಎಲ್ಲವನ್ನು ಒಟ್ಟುಗೂಡಿಸಿ ಒಂದು ಚಿತ್ರೀಕರಣ ನಾನೇ ತಯಾರಿಸ್ಕೊಂಡು ಅದನ್ನು ರಂಗೋಲಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ದೀನಿ ಸರ್. ತುಂಬ ಖುಷಿ ಆಗ್ತಾ ಇದೆ ನನಗೆ. ಹೌದು ಹೌದು. 1 hour ಕೊಟ್ಟು 50 minutes ಅಂದರು. ಅಲಂಕಾರ ಮಾಡ್ಕೊಳ್ಳಿಕ್ಕೆ 10 minutes ಎಕ್ಸ್ಟ್ರಾ ಅಂತ ಹೇಳಿದ್ರು. ಸೊ ಫೈನಲಿ 1 hourಗೆ ಇಷ್ಟು ಬಂದಿದೆ ಸರ್. ತುಂಬ ಖುಷಿ ಆಗ್ತಾ ಇದೆ. ಹೌದು ಹೌದು. ನನಗೆ ಈ ಥರ ಹೀಗೆಲ್ಲ ಕಾಂಪಿಟೇಷನ್ಸ್ ಇಡೋ ಮೂಲಕ ಮೈಸೂರಲ್ಲಿ ತುಂಬ ಆರ್ಟಿಸ್ಟ್ಗಳಿದ್ದಾರೆ. ಸೊ ಶೋಕೇಸ್ ಆಗ್ತಾರೆ ಅವರೆಲ್ಲ. ಬರೀ ಎಜುಕೇಷನ್ನೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರೊಳಗಿರೋ ಪ್ಯಾಷನ್ನ ಈಚೆ ತರೋಕ್ಕಾಗಲ್ಲ. ಸೊ ಈ ಥರ ಕಾಂಪಿಟೇಷನ್ಸ್ ಇರೋದ್ರಿಂದ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಖುಷಿ ಆಗ್ತಾ ಇದೆ ಸರ್. ಸಿಂಧು ಅಂತ. ಥ್ಯಾಂಕ್ ಯು.